ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಸರ್ಜಾಪುರ ಅತಿಥಿ ಗ್ರ್ಯಾಂಡ್ ಪ್ಯೂರ್ ವೆಜ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನಕಾಯಿ ಬಜ್ಜಿ. ಇದು ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನಕಾಯಿ ಬಜ್ಜಿ ಇದಂತೂ ಇವೆರಡೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಟೇಸ್ಟ್ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಫಸ್ಟು ಆಲೂಗಡ್ಡೆ ಬೋಂಡ ಮಾಡ್ತಾ ಇದ್ದಾರೆ. ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದಾರೆ. ನೋಡಿ, ಸಣ್ಣಕ್ಕೆ ಹಚ್ಚಿರೋಂಥದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ತಾರಂಥದ್ದು. ಇದರಲ್ಲೇ ಕರಿಬೇವು ಸೊಪ್ಪು ಸಣ್ಣ ಕಟ್ ಮಾಡಿರೋಂಥದ್ದು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಮತ್ತೆ ಅದರಲ್ಲೇ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಒಂದಿಡೀ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇಂಗು ನೀರು, 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ನೋಡಿ ಇದರಲ್ಲೇ ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ. 2 ಸ್ಪೂನಷ್ಟು ಪುಡಿ ಉಪ್ಪು, ಅದರಲ್ಲೇ ಒಂದು ಸ್ಪೂನಷ್ಟು ಸಕ್ಕರೆ ಶುಗರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು. ನೋಡಿ ಆಲೂಗಡ್ಡೆ ಬೋಂಡಾಗೆ ನೋಡಿ ಆಲೂಗಡ್ಡೆ ಇದನ್ನು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತೊಗೊಂಬಂದಿರೋಂಥದ್ದು. ನೋಡಿ ಇಷ್ಟೊಂದು ಮಸಾಲೆಗೆ ಇದು 1 kg ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಉಂಡೆ ಕಟ್ಕೊಂಡು ಮತ್ತೆ ಕಲೆ ಊಟಲ್ಲಿ ಮಿಕ್ಸ್ ಮಾಡಿ ಬಿಡೋವಂಥದ್ದು ಎಣ್ಣೆಯಲ್ಲಿ. ಸ್ನೇಹಿತರೆ ನೋಡಿ, ಇದು ಆಲೂಗಡ್ಡೆ ಬೋಂಡಾಗೆ ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿಯಾಗಿದೆ. ಈಗ ಬನ್ನಿ ಒಂದು ಬ್ಯಾಟರ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ಕಳೆ ಹಿಟ್ಟು ಮತ್ತು ಉಪ್ಪು ಮತ್ತು ಇನ್ನೇನು ನೋಡಿ ಕಳ್ಳೆ ಹಿಟ್ಟು, ಉಪ್ಪು, ಸಕ್ಕರೆ ಹಾಕ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂತಾರೆ. 1.5 ಹಿಡಿಯಷ್ಟು ಓಂ ಕಾಳು ಹಾಕ್ಕೊಂಡಿದ್ದಾರೆ. ನೋಡಿ ಅಕ್ಕಿ ಹಸಿಟ್ಟು 1 ಹಿಡಿ ಹಾಕ್ಕೊಂಡಿದ್ದಾರೆ. 1.5 ಹಿಡಿಯಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿರೋವಂಥದ್ದು. ನೋಡಿ ಅಕ್ಕಿ ಹಸಿಟ್ಟು ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. 2.5-3 ಅರ್ಧ kg ಅಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿರೋವಂಥದ್ದು. ನೋಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಓಂ ಕಾಳು ಹಾಕೋದು ಒಂದು ಒಳ್ಳೆ ಸ್ಮೆಲ್ಲು ಚೆನ್ನಾಗಿ ಬರುತ್ತಲ್ಲ. ಸ್ನೇಹಿತರೆ ನೋಡಿ, ಇದು ಬ್ಯಾಟರ್ ಬಂದು ಇದು ಎರಡಕ್ಕೂ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಈ ಬಜ್ಜಿಗೆ ಮತ್ತು ಬೋಂಡಾಗೆ ಇವೆರಡಕ್ಕೂ ಸೇರಿ ಒಂದೇ ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊತಾರೆ ಇವರು. ನೋಡಿ ಇದು ಉದ್ದಿನಿಟ್ಟು 1-2 ಹಿಡಿ ಉದ್ದಿನಿಟ್ಟು ಹಾಕ್ಕೊಂಡಿದ್ದಾರೆ. ಇದು ಉದ್ದಿನ ವಡೆಗೆ ಇಲ್ಲಿ ಮಾಡಿದ್ರಲ್ಲ ಅದೇ ಹಿಟ್ಟು, ಸೇಮ್ ಹಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. 1-2 ಹಿಡಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಈಗ ಹಿಂಗೆ ಹಾಕ್ಕೊಂಡಿದ್ದಾರೆ. ಹಿಂಗೆ ನೀರು ಪ್ಲಸ್ಸು ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. 2 ಕಾಯಿ ಹಾಕ್ಕೊಂತೀರಾ ನೋಡಿ. 2 ನಿಂಬೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡೋವಂಥದ್ದು. ನೋಡಿ ಇದೇ ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡೋವಂಥದ್ದು ಇದು.
ಸ್ನೇಹಿತರೆ ನೋಡಿ, ಈಗ ಆಗಲೇ ಆಲೂಗಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇಷ್ಟು ದಪ್ಪ ಒಂದು ಉಂಡೆ ಮಾಡಿ ಇಟ್ಕೊಂಡಿರೋವಂಥದ್ದು ನೋಡಿ. ಆ ಥರ ಉಂಡೆ ಮಾಡಿ ನೋಡಿ, ಇದರಲ್ಲಿ ಅದ್ದಿ ಮತ್ತು ಎಣ್ಣೆಯಲ್ಲಿ ಬಿಡೋವಂಥದ್ದು. ಅಲ್ಲಿ ಆಲೂಗಡ್ಡೆ ಬೋಂಡ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಇದನ್ನ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿ ತೆಗಿಯೋಂಥದ್ದು. ನೋಡಿ, ಇದು ಆಲೂಗಡ್ಡೆ ಬೋಂಡ ಹಾಕುವಾಗ ಉರಿ ಅನ್ನೋದು ಸಿಮ್ಮಾಗಿ ಇಟ್ಕೊಂಡಿರ್ತಾರೆ. ಸಿಮ್ಮಾಗಿ ಇಟ್ಕೊಂಡು ಮತ್ತೆ ಹಾಕಿದ ನಂತರ ಎಲ್ಲಾನು ಫುಲ್ ಕಂಪ್ಲೀಟಾಗಿ ಹಾಕಿದ ನಂತರ ಇದು ಉರಿ ಅನ್ನೋದು ಜಾಸ್ತಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳೋದು. ನೋಡಿ, ಇದನ್ನು 2 ಟೈಮ್ ಫ್ರೈ ಮಾಡ್ತೀರಾ ನೋಡಿ. ಒಂದು ಟೈಮ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ, ಮತ್ತೆ ಇದು ಇನ್ನೊಂದು ಟೈಮು ಫ್ರೈ ಮಾಡ್ಕೊತಾರೆ. ಇದು 50% ಫ್ರೈ ಆಗಿದೆ ನೋಡಿ. 2ನೇ ಸತಿ ಹಾಕ್ಕೊಂಡಿದ್ದಾರೆ. 2ನೇ ಸತಿ ಹಾಕ್ಕೊಂಡು ಈಗ ಫಸ್ಟ್ನೇ ಸತಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಇದರಲ್ಲೇ ಬೆರೆಸ್ಕೊಂಡಿದ್ದಾರೆ. ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದನ್ನ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಕೆಂಪು ಕಲರು, ರೆಡ್ ಕಲರ್ ಬರೋವರೆಗೂ ಈ ಥರ ಒಂದು ಫ್ರೈ ಮಾಡ್ಕೊತಾರೆ. ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ಇದನ್ನ ತೆಗಿಯೋಂಥದ್ದು. ನೋಡಿ, ಆಲೂಗಡ್ಡೆ ಬೋಂಡ ಅನ್ನೋದು ರೆಡಿ ಆಗಿದೆ. ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಬ್ರೌನ್ ಕಲರ್ ನೋಡಿ, ಈ ಥರ ಒಂದು ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತೆಗಿಯೋಂಥದ್ದು. ನೋಡಿ, ಆಲೂ ಬೋಂಡ ಅನ್ನೋದು ರೆಡಿ ಆಗಿದೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಆಲೂಗಡ್ಡೆ ಬೋಂಡ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು ನೋಡಿ. ನೀವು ಯಾವಾಗಾದರೂ ಈ ಕಡೆ ಸರ್ಜಾಪುರ ಕಡೆ ಬಂದಾಗ ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಈ ಥರ ಒಂದು ಆಲೂ ಬೋಂಡ ತೊಗೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಒಂದು ಆ ಬಜ್ಜಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಬಿಡ್ತೀನಿ. ಬಜ್ಜಿ ಹಾಕೋದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಕೊಯ್ಕೊಂತಿದ್ದಾರೆ. ಬಜ್ಜಿ ಮೆಣಸಿನ್ಕಾಯಿ ಕುಯ್ಕೊಂಡಿದ್ದಾರೆ. ಬಜ್ಜಿ ಮೆಣಸಿನ್ಕಾಯಿ ಕುಯ್ಕೊಂಡ್ಮೇಲೆ ಮೇಲ್ಗಡೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ, ಖಾರದ ಪುಡಿ. ನೋಡಿ, ಬಜ್ಜಿ ಮೆಣಸಿನ್ಕಾಯಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಕಟ್ ಮಾಡಿ ಇದರಲ್ಲಿ ಚಿಲ್ಲಿ ಪೌಡ್ರು ನೋಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಇದನ್ನು ಮತ್ತೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಾಕೋಣಂತ ನೋಡಿ. ಈಗ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಈಗ ಬಜ್ಜಿ ಬಿಡ್ತಾರಂತ. ನೋಡಿ, ಇದು ಆಲೂ ಬೋಂಡಾಗೆ ಮಿಕ್ಸ್ ಮಾಡಿರೋ ಅಂಥದ್ದು ಒಂದು ಹಿಟ್ಟು. ಅದಕ್ಕೇನೆ ಇದು ಎರಡಕ್ಕೂ ಸೇರಿ ಇದು ಮಾಡ್ಕೊತಾರೆ ಒಂದೇ ಸತಿ. ಮಾಡ್ಕೊಂಡು ಇದನ್ನು ಬಜ್ಜಿ ಹಾಕಿ ಬಿಡೋ ಅಂಥದ್ದು. ನೋಡಿ, ಅಷ್ಟೇ. ಇದೇ ರೀತಿ ಎಲ್ಲಾನು ಪ್ರತಿಯೊಂದು ಮಾಡ್ಕೊತಾರೆ ನೋಡಿ. ಇದನ್ನು 2 ಫ್ರೈ ಮಾಡ್ಕೊತಾರೆ. ಇದು 50% ಮಾಡ್ಕೊತಾರೆ. 50% ಆದಮೇಲೆ ಮತ್ತೆ ತೆಗೆದು ಮತ್ತೆ ಎಲ್ಲಾನು ಹಾಕ್ಕೊಂಡು ಒಂದೇ ಸತಿ ಫ್ರೈ ಮಾಡಿ ತೆಗಿಯೋಂಥದ್ದು. ಒಂದು ಟೈಮ್ಗೆ ಒಂದು 10ರಿಂದ 15 ಬಜ್ಜಿ ಹಾಕ್ಕೊತಾರೆ ನೋಡಿ. ಹಾಫ್ ಬಾಯ್ಲ್ ಮಾಡಿಕೊಂಡು ಈಗ ತೆಗಿತಿದ್ರು. ಮತ್ತೆ ಇದನ್ನು ಫುಲ್ ಬಾಯ್ಲ್ ಮಾಡ್ಕೊತಾರೆ ನೋಡಿ. ಇದನ್ನು ಮತ್ತೆ 2ನೇ ಸತಿ ಹಾಕ್ಕೊತಾ ಇದ್ದಾರೆ.
ನೋಡಿ ಫಸ್ಟ್ನೇ ಸತಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಇದರಲ್ಲಿ ಹಾಕ್ಕೊಂಡಿದ್ದೆ. ಇದರಲ್ಲಿ ಹಾಕ್ಕೊಂಡು ಈಗ ಎರಡನ್ನೂ ಫ್ರೈ ಮಾಡಿ ತೆಗಿಯೋವಂಥದ್ದು. ನೋಡಿ ಈ ಥರ ಒಂದು ಗೋಲ್ಡನ್ ಕಲರ್ ಬರಬೇಕು. ಬಜ್ಜಿ ಅನ್ನೋದು ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ತೆಗಿತಾರೆ. ಬಜ್ಜಿ ಅನ್ನೋದು ರೆಡಿ ಆಗಿದೆ. ನೋಡಿ ಕಲರ್ ಬಂದಮೇಲೆ ಇದನ್ನು ತೆಗೆದಿದ್ದಾರೆ. ಬಜ್ಜಿ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಆಲೂಗಡ್ಡೆ ಬೋಂಡ ಮತ್ತು ಮೆಣಸಿನಕಾಯಿ ಬಜ್ಜಿ, ಇದಂತೂ ಸೂಪರ್ ಆಗಿರುತ್ತೆ. ನೀವಿನ್ನೂ ಇದುವರೆಗೂ ಈ ಥರ ಒಂದು ಮೆಣಸಿನಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬೋಂಡ ಈ ಥರ ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.